ಮಲ್ಪೆ ಮೊಣಕಾಲ್ಮೂರು ರಸ್ತೆ ರಾಷ್ಟ್ರೀಯ ಏನು ಹೆದ್ದಾರಿಯ ಒಂದು ಅಗಲೀಕರಣ ಆಗುವಂತ ಸಂದರ್ಭದಲ್ಲಿ ಇವತ್ತು ಒಂದು ಗೊಂದಲದ ಒಂದು ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೆಂಗಳೂರು ಪಟ್ಟಣದ ರೈತ ಸಂಘದ ವತಿಯಿಂದ ಮತ್ತು ಇಲ್ಲಿನ ಹೋರಾಟ ಸಮಿತಿಯನ್ನ ಮಾಡಿಕೊಂಡು ಏನು ಅಗಲೀಕರಣ ಮಾಡುವಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಅಗಲೀಕರಣ ಆಗಲಿಕ್ಕೆ ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಸಂಘಟನೆ ಇವತ್ತು ಧರಣಿ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇದ್ದೇವೆ. ಧರಣಿಗೆ ಅವರಿಗೆ ನಾವು ನೈತಿಕವಾಗಿ ನಾವು ಬೆಂಬಲ ಕೊಡ್ತೀವಿ. ಯಾಕಂದ್ರೆ ಇದು ಪಟ್ಟಣ ದಿನ ದಿನ ಬೆಳೀತಾ ಇದೆ. ಬೆಂಗಳೂರು ಪಟ್ಟಣ ದಿನ ದಿನ ಜನಸಂಖ್ಯೆ ಹೆಚ್ಚಿಗೆ ಆಗ್ತಿದೆ, ಜೊತೆಗೆ ವಾಹನಗಳ ಸಂಖ್ಯೆನೂ ಜಾಸ್ತಿ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ರಸ್ತೆ ಅಗಲೀಕರಣಕ್ಕೆ ಮುಂದಾಗಿದೆ. ನಮಗೆ ಸಂತೋಷ ಆಗಿರ್ತಕ್ಕಂಥದ್ದು. ಸುಮಾರು ದಿನಗಳಿಂದ ನಾವು ಶಾಸಕರಿದ್ದಾಗ ಸಹ ಅಗಲೀಕರಣಕ್ಕೆ ನಾವು ಒಂದು ಪ್ರಯತ್ನ ಮಾಡಿದ್ರು ಅದು ಯಾವುದೋ ಕಾರಣಕ್ಕೆ ಆಗಲಿಲ್ಲ. ಈಗ ಅಗಲೀಕರಣಕ್ಕೆ ಮುಂದಾಗಿದೆ ಸರ್ಕಾರ. ಅದನ್ನ ಅತ್ಯಂತ ಸಮರ್ಪಕವಾಗಿ ಒಂದು ಗುಣಮಟ್ಟದ ರಸ್ತೆಯನ್ನ ಮಾಡಲಿಕ್ಕೆ ನಮ್ಮೆಲ್ಲರ ನಾವು ಸಹಕಾರ ಕೊಡ್ತೇವೆ. ಜೊತೆ ಏನಾಗಿದೆ, ಈಗ ಒಂದು 2-3 ತಿಂಗಳಿಂದ ಈ ರಸ್ತೆಯನ್ನ ಕಿತ್ತು ಒಂದು ಅರ್ಧಕ್ಕೆ ನಿಲ್ಲಿಸಿರ್ತಕ್ಕಂಥದ್ದು ಲೋಕೋಪಯೋಗಿ ಇಲಾಖೆಯಿಂದ ಆಗಿರ್ತಕ್ಕಂಥದ್ದು. ಈಗ ಅವರೇನೆ ಮೊದಲೇ ಈಗ ಅವರು ಹೇಳ್ದಂಗೆ ಅವರ ಒಂದು ಮಾಹಿತಿ ಪ್ರಕಾರ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಯಿಂದ ಚಳ್ಳಕೆರೆ ಗೇಟ್ವರೆಗೂ ಸುಮಾರು ಅವರ ಒಂದು ಏನು ಈಗ ಪರಿಮಿತಿಯಲ್ಲಿ ಈಗ ಏನು ಲೋಕೋಪಯೋಗಿ ಇಲಾಖೆ ಏನು ಮಾರ್ಗದರ್ಶನ ಏನು ಗೈಡ್ಲೈನ್ಸ್ ಇದೆ, ಏನು ರಾಜ್ಯ ಹೆದ್ದಾರಿ 21 ಮೀಟರ್ ಅಲ್ಲಿಗೆ 69 ಅಡಿ ಆಗುತ್ತೆ. ಸೆಂಟ್ರ್ ಪಾಯಿಂಟ್ ಇಂದ 21 ಮೀಟರ್, ಈ ಕಡೆ 21 ಮೀಟರ್ ಅವರು ಅಗಲೀಕರಣ ಬಿಟ್ಟು ಮಳಿಗೆಯನ್ನ ಕಟ್ತಕ್ಕಂಥದ್ದು. ಜೊತೆ ಏನಾಗಿದೆ, ಅವರಿಗೆ ಎಸ್ಟಿಮೇಟ್ ಮಾಡಿರ್ತಕ್ಕಂಥದ್ದು 40 ಅಡಿಗೆ. ನಾನು ಅವ್ರ ಮಾಹಿತಿ ಪ್ರಕಾರ ಹೇಳ್ತೀನಿ, ನಾನು ನಂದೇನಿಲ್ಲ. ಅವ್ರ ಇಂಜಿನಿಯರ್ ಮಾಹಿತಿ ಏನ್ ಹೇಳಿದರೆ, ಇವತ್ತು 40 ಅಡಿ ರಸ್ತೆ ಅಗಲೀಕರಣಕ್ಕೆ 20 ಕೋಟಿಯನ್ನ ಸರ್ಕಾರ ಮಂಜೂರು ಮಾಡಿರ್ತಕ್ಕಂಥದ್ದು. ಬೇರೆ ಬೇರೆ ಗೊಂದಲಗಳಾಗಿದ್ದಾವೆ. ಈಗ 40 ಅಡಿನೋ ಅಥವಾ 69 ಅಡಿನೋ ಅಥವಾ 50 ಅಡಿನೋ. ಈಗ ಅವರು ನಾನು ಹೇಳಿದ್ದು ನನ್ನ ಸ್ವಂತ 40 ಅಡಿ ಅಂತ ಹೇಳ್ತಾ ಇಲ್ಲ ನಾನು. ಅವರು ಇರೋ ದುಡ್ಡು 20 ಕೋಟಿ, 40 ಅಡಿ ಸೆಂಟ್ರ್ ಪಾಯಿಂಟ್ 40 ಅಡಿ, ಈ ಕಡೆ 40 ಅಡಿ ಅಗಲೀಕರಣಕ್ಕೆ ದುಡ್ಡು ಇದೆ ಸಹ ಅಂತ ನನಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್. ನಮ್ಗೆ 69 ಅಡಿ ಹೊಡೆದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಇವತ್ತು ಬೆಳೆದೇ ಇದೆ ಪಟ್ಟಣ. ಆ ಕಾರಣಕ್ಕೆ ಇವತ್ತು ಇಲ್ಲಿ ಜನಪ್ರತಿನಿಧಿಗಳು, ಇಲ್ಲಿನ ಸ್ಥಳೀಯ ಒಂದು ಪಟ್ಟಣ ಪಂಚಾಯತಿಯವರು ಗೊಂದಲದ ರೀತಿಯಲ್ಲಿ ಇದ್ದಾರೆ. ಯಾವುದೇ ಒಂದು ನಿರ್ಧಾರ ತಗೊಳಕ್ ಆಗಿಲ್ಲ. ಈ ಸಾರ್ವಜನಿಕರ ತೊಂದರೆ ಆಗಿದೆ. ಎಷ್ಟು ದಿನ ಹಿಂಗೆ ನೀವು ಮುಂದುವರಿಸ್ತೀರಿ? ಈಗ DC ಅವರು ಹಿಂದೆ ಒಂದು ಪಟ್ಟಣ ಪಂಚಾಯತಿಯಿಂದ ಒಂದು ನಿರ್ಣಯ ಮಾಡಿ 69 ಅಡಿಗೆ ನೀವು ಹೊಡೀರಿ ಅಂತ ಒಂದು ರೆಸೊಲ್ಯೂಷನ್ ಮಾಡಿದ್ದಾರೆ. ರೆಸೊಲ್ಯೂಷನ್ ಮಾಡಿ DC ಅವರಿಗೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅವರು ಮುಂದೆ ನಾವು ತಗೊಳ್ತೀವಿ, ಮುಂದೆ ಅದನ್ನ ಅನುಮತಿ ಏನೀಗ 30 ಅಡಿ ಏನೀಗ ಇರ್ತಕ್ಕಂಥ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆಯ ಪಕ್ಕದಲ್ಲಿ ಇರ್ತಕ್ಕಂಥ ಮಳಿಗೆಗಳಿಗೆ ಮತ್ತೊಂದು ನಿರ್ಣಯ ಮಾಡಿದ್ರೆ DC ಅವರೇ ಒಂದು ಕಾಪಿ ಇದೆ ನಮ್ಮದು. ನಾವು ಮುಂದೆ ನಿರೀಕ್ಷೆಯಲ್ಲಿ ಅಂದ್ರೆ ಆಂಟಿಸಿಪೇಷನ್ ಡಿಸಿಷನ್ ಅಂತ ಹೇಳಿ ನಾವು ಮುಂದೆ ನಿರೀಕ್ಷೆಯಲ್ಲಿ ನಾವು ಇಟ್ಕೊಂಡು ಅದನ್ನ ಪಟ್ಟಣ ಪಂಚಾಯತಿಯ ಒಂದು ಸಾಮಾನ್ಯ ಸಭೆಯಲ್ಲಿ ನಾವು ಅದನ್ನ ಅನುಮೋದನೆ ಕೊಡ್ತೀವಿ ಅಂತ ಈಗ ಇರ್ತಕ್ಕಂಥ ಮಳಿಗೆಗಳಿಗೆ 5 ಅಡಿ ಬಿಟ್ಟು ಹೊಡ್ಕೊಳ್ರಿ ಅಂತ ಒಂದು ಆದೇಶ ಮಾಡಿದ್ರೆ ಯಾವ ನೀತಿ ಇದು? ಈ ಜಿಲ್ಲಾಧಿಕಾರಿಗಳು ಗೊಂದಲ ರೀತಿ ಮಾಡಿರ್ತಕ್ಕಂಥದ್ದು. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿದೆ. 69 ಅಡಿನೇ ಹೇಳಿ ಅಥವಾ 50 ಅಡಿನೇ ಹೇಳಿ, ಒಂದು ನಿರ್ಧಾರ ಮಾಡಿ ಆದಷ್ಟು ಬೇಗ. ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಇವತ್ತು ಮುಂಗಾರು ಹಂಗಾಮು ಸ್ಟಾರ್ಟ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಕಾಲೇಜು ಪ್ರಾರಂಭ ಆಗಿದೆ. ಆಮೇಲೆ ವಾಹನ ದಟ್ಟಣೆ ಜಾಸ್ತಿ ಆಗಿದೆ. ಈಗ ನಮ್ಮ ಸ್ನೇಹಿತರು ಹೇಳಿದಾಗ ಬಹಳಷ್ಟು ಅಪಘಾತಗಳಾಗಿ ಸಾವು ನೋವುಗಳು ಆಗಿದ್ದಾವೆ. ಇದಕ್ಕೆಲ್ಲ ಹೊಣೆ ಯಾರು? ನಾವು ಕೇಳ್ತೀವಿ, ಇದಕ್ಕೆ ಹೊಣೆ ಯಾರು? ಇಲ್ಲಿ ಇವತ್ತು ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಶಾಸಕರಿದ್ದಾರೆ, ಆಮೇಲೆ ಆಡಳಿತ ಜಿಲ್ಲಾಧಿಕಾರಿಗಳಿದ್ದಾರೆ, ಪಟ್ಟಣ ಪಂಚಾಯತಿ ಇದೆ. ಎಲ್ಲ ಕೂತ್ಕೊಂಡು ಒಂದು ಸಭೆ ಮಾಡಿ ಒಂದು ನಿರ್ಧಾರ ಮಾಡೋದಕ್ಕೆ ಏನಾಗಿದೆ ಇವರಿಗೆ? ಪಾಪ ಇವರೆಲ್ಲ ಎಲ್ಲ ಸಂಘಟನೆಗಳು ಇವತ್ತೆಲ್ಲ ನಮ್ಮ ಓಬಳೇಶ್ವರ ನೇತೃತ್ವ, ನಮ್ಮ ಮಾಲಿಂಗ್ ಅವರು, ನಮ್ಮ ವಕೀಲರು, ಬಹಳಷ್ಟು ಜನ ನೇತೃತ್ವದಲ್ಲಿ ಅವರು ಯಾವುದೇ ಒಂದು ಸ್ವಾಹಿತಾಸಕ್ತಿ ಇಲ್ಲ. ಸಾರ್ವಜನಿಕ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇವತ್ತು
ಒಂದು ಧರಣಿ ಕೂರುವಂತ ಒಂದು ಪ್ರಸಂಗ ಜಗಳೂರು ಪಟ್ಟಣಕ್ಕೆ ಬಂದದ್ದು ನಮಗೆ ಬಹಳ ಒಂದು ವಿಷಾದ ಆಗಿದೆ. ಆ ಕಾರಣಕ್ಕೆ ಆದಷ್ಟು ಶೀಘ್ರದಲ್ಲಿ DC ಅವರು ಬರಬೇಕಾಗುತ್ತೆ. ಯಾಕಂದ್ರೆ ಪಟ್ಟಣ ಪಂಚಾಯತಿ ಅವರು ಒಂದು ಸುವರ್ದಿಯಲ್ಲಿ ಇದೆ. ಏನೇ ಅನುದಾನಗಳು DC ಅವರಿಂದ ಬರ್ತಕ್ಕಂಥದ್ದು. ಇಲ್ಲಿ ಸ್ಥಳೀಯ ಶಾಸಕರಿದ್ದಾರೆ, ಇಲ್ಲಿ ಸ್ಥಳೀಯವಾಗಿ ಒಂದು ಆಡಳಿತ ಇರ್ತಕ್ಕಂಥ ಒಂದು ಅಧ್ಯಕ್ಷರಿದ್ದಾರೆ. ಇಲ್ಲಿ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರು ಸರ್ವ ಸದಸ್ಯರಿದ್ದಾರೆ. ಅವರು DC ಅವರು ಇಲ್ಲಿನ ಸ್ಥಳೀಯ ಶಾಸಕರು ಕೂತ್ಕೊಂಡು ಒಂದು ನಿರ್ಧಾರ ಮಾಡಿ, ಯಾವುದನ್ನ ನಿರ್ಧಾರ ಮಾಡಿ ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು. ಮತ್ತು ನಿಮ್ಮ ನಿರ್ಧಾರದಂತೆ ಏನು 40-69 ಅಡಿ ಏನು ಪಟ್ಟಣ ಪಂಚಾಯತಿ ಅವರು ಒಂದು ನಿರ್ಣಯ ಮಾಡಿ DC ಅವರಿಗೆ ಕಳಿಸಿದ್ರು, ಅದಕ್ಕೆ ಆಗಿ ಇಲ್ಲ ಕೂತ್ಕೊಳ್ಳಿ. ಈಗ ವರ್ತಕರನ್ನು ಕರೀರಿ, ಈ ಕೋರ್ಟ್ ಹೋಗಿರ್ತಕ್ಕಂಥ ಕೆಲವರು ವರ್ತಕರಿದ್ದಾರೆ, ಅವ್ರನ್ನು ಕೂರಿಸ್ಕೊಂಡು ಒಂದು ಅಮಿಕಬಲ್ ಆಗಿ ಒಂದು ಸರ್ವಾನುಮತದ ಒಂದು ಒಪ್ಪಿಗೆಗೆ ಒಂದು ನಿರ್ಧಾರ ಮಾಡಿ ಇಷ್ಟು ಹೊಡಿರಿ ಅಂತ ಹೇಳಿ ಯಾಕೆ ಗೊಂದಲ ಮಾಡಿ ಈ ಕೆಲಸ ನಟ ಸ್ಟೇಟ್ ಹತ್ರ ಕೆಲಸ ಮಾಡ್ತಿದ್ದಾರೆ. ಅದು 30 ಅಡಿ ಇಲ್ಲ, ಒಂದ್ ಕಡೆಗೆ 40 ಅಡಿ ಇದೆ, ಒಂದ್ ಕಡೆ 60-50 ಅಡಿ ಹೊಡೆದಿದ್ದಾರೆ. ಯಾವ ರೀತಿ ಇದು ಯಾ ಕಡೆ ಹೋಗ್ತಾ ಇದೆ ಇದು ತಾಲೂಕು ಆಡಳಿತ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ. ಯಾಕೆ ಈ ತರ ಗೊಂದಲ ಮಾಡ್ತಾ ಇದ್ದೀರಿ? ಅಧಿಕಾರಿಗಳು ಗೊಂದಲ ಮಾಡ್ತಿದ್ರು ಅಥವಾ ಜನಪ್ರತಿನಿಧಿಗಳು ಗೊಂದಲಿದ್ದಾರೋ, ತಾಲೂಕು ಆಡಳಿತ ಗೊಂದಲಲ್ಲಿಯೋ, ಅದು ಅರ್ಥ ಆಗ್ತಾ ಇಲ್ಲ. ಇದು ಆಗ್ಬಾರ್ದು, ಇದು ಆಗ್ಬಾರ್ದು. ದಯವಿಟ್ಟು ನಮ್ಮ ಮನವಿ ಇದೆ. ಇವತ್ತು ಸರ್ಕಾರ ಇದೆ, ಇವತ್ತು ಶಾಸಕರಿದ್ದೀರಿ, ಜಿಲ್ಲಾಧಿಕಾರಿಗಳಿದ್ದಾರೆ, ಪಟ್ಟಣ ಪಂಚಾಯತ್ ಇದೆ, ಸಮನ್ವಯತೆ ಕೊರತೆ ಇದೆ. ಯಾಕೆ ಸಮನ್ವಯತೆ ಕೊರತೆ ಮಾಡ್ಕೊಂಡಿದ್ದೀರಿ? ಎಲ್ಲಿಗೆ ತಗೊಂಡು ಹೋಗ್ಬೇಕಂತಿದ್ರಿ ನೀವೆಲ್ಲ? ಇದನ್ನ ಆದಷ್ಟು ಶೀಘ್ರದಲ್ಲೇ ಏನು ಧರಣಿ ಕೊಟ್ಟಿರ್ತಕ್ಕಂಥವ್ರು ಅವ್ರಿಗೂ ಬಹಳಷ್ಟು ಕೆಲಸ ಉಳಿದಾವೆ. ಇವತ್ತು ಮುಂಗಾರು ಪ್ರಾರಂಭ ಆಗಿದೆ. ಎಲ್ಲ ರೈತ ಸಂಘದವರು ಮತ್ತು ಇಲ್ಲಿನ ವಿವಿಧ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಇವತ್ತು ಜಾಗೃತ ಆಗಿಬಿಟ್ಟು ಇವತ್ತು ಈ ಊರಲ್ಲಿ ಎಲ್ಲೊಂದು ಕೆಲಸ ಆಗ್ತದೆ. ಕೆಲಸ ಮಾಡೋದಕ್ಕೆ ಎಲ್ಲ ಯಾರಿಗೂ ಅಭ್ಯಂತರ ಇಲ್ಲ. ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಇದೆ. ಆದ್ರೂ ಎಲ್ಲ ಒಂದು ಅರ್ಧಂಬರ್ಧ ಕೆಲಸ ಮಾಡಿ ಯಾವುದೋ ಕಾರಣಕ್ಕೆ ನೀವು ನಿಲ್ಲಿಸಿ ಇವತ್ತು ಸಾರ್ವಜನಿಕ ತೊಂದರೆ ಕೊಡ್ತಕ್ಕಂಥದ್ದು ಆಗ್ಬಾರ್ದು ಅಂತ ನಮ್ಮ ಉದ್ದೇಶ ಇದೆ. ನಿಮ್ಮ ಜೊತೆಗೆ ನಾವು ಇರ್ತೇವೆ. ನಿಮ್ಮ ಹೋರಾಟಗಳಿಗೆ ನಾವು ನಿಮ್ಮ ಬೆಂಬಲವಾಗಿದ್ದು ಈ ಪಟ್ಟಣ ಪಂಚಾಯತಿ ಅಥವಾ ನಮ್ಮ ತಾಲೂಕಿನ ಎಲ್ಲ ಯೋಜನೆಗಳು ಬಹಳಷ್ಟು ಇದಾವೆ. ಇದೊಂದೇ ಪಟ್ಟಣ ರಸ್ತೆ ಅಲ್ಲ, ಇದು ನಮ್ಗೆ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ನೀರು ಬರ್ತಕ್ಕಂಥದ್ದು ಇದೆ. ಇವತ್ತು 157 ಹಳ್ಳಿಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಇಲ್ಲಿ ಬರ್ತಕ್ಕಂಥದ್ದು ಇದೆ. ಇಂಥವು ಸಾಕಷ್ಟು ಶಾಶ್ವತ ಯೋಜನೆಗಳು ಕೆರೆ ನೀರು ಬರ್ತಕ್ಕಂಥದ್ದು. ಇಂಥ ಶಾಶ್ವತ ಯೋಜನೆಗಳಿಗೆ ನಾವು ಒತ್ತನ್ನು ಕೊಟ್ಟು ಆದಷ್ಟು ಶೀಘ್ರವಾಗಿ ಈ ಜಗಳೂರು ತಾಲೂಕನ್ನು ಅಭಿವೃದ್ಧಿಪಡಿಸುವಂತ ಒಂದು ಸಂದರ್ಭದಲ್ಲಿ ಚಿಕ್ಕದಿದು ಒಂದು ರಸ್ತೆನ ನೀವು ಅಗಲೀಕರಣ ಮಾಡಲಿಕ್ಕೆ ಒಂದು ನಿರ್ಧಾರ ಮಾಡೋಕ್ಕೆ ನಮಗೆ ಆಗ್ಲಿಲ್ಲ ಅಂದ್ರೆ ನಾವು ಇನ್ಯಾವ ಅಭಿವೃದ್ಧಿ ಮಾಡ್ತೀವಿ ತಾಲೂಕಿಗೆ ಅಂತ ನನ್ನ ಪ್ರಶ್ನೆ ಇದೆ. ಎಲ್ಲ ವಿಶ್ವಾಸ ತಗೊಂಡು ಮಾಡಿ. ಒಂದು ಜನಪ್ರತಿನಿಧಿ ಇದ್ರಿ, ಸರ್ಕಾರ ನಿಮ್ದೇ ಇದೆ, DC ಅವರು ಇದ್ದಾರೆ, ಪಟ್ಟಣ ಪಂಚಾಯತ್ ಇದೆ. ದಯವಿಟ್ಟು ಆದಷ್ಟು ಬೇಗ ಈ ಒಂದು ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಇವತ್ತು ಈ ಪಟ್ಟಣದಲ್ಲಿ ಅಗಲೀಕರಣ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಸರಿಯಾದ ನಿರ್ಧಾರ ತಗೊಂಡು ಎಲ್ಲರ ವಿಶ್ವಾಸ ತಗೊಂಡು ಒಂದು ಪಟ್ಟಣದ ಅಭಿವೃದ್ಧಿ ಮಾಡಿ ಅಂತ ಸಂದರ್ಭದಲ್ಲಿ ನಾನು ತಾಲೂಕು ಆಡಳಿತ ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಮತ್ತೆ DC ಅವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ನೀವೇನು ಇವತ್ತು ಕುತ್ಕೊಂಡಿದ್ದೀರಿ, ನಾನು ನಿಮ್ಮ ಜೊತೆ ಇರ್ತೇವೆ. ಅವರು DC ಅವರು ಬಂದು ಈ ಒಂದು ಸಮಸ್ಯೆಯನ್ನ ಆದಷ್ಟು ಶೀಘ್ರದಲ್ಲಿ ಬಗೆಹರಿಸ್ತಾರಂತ ಒಂದು ವಿಶ್ವಾಸದಲ್ಲಿದ್ದೀವಿ. ಅವರು ಬರ್ತಾರಂತ ನಾವು ನಿರೀಕ್ಷೆಯಲ್ಲಿದ್ದೀವಿ. ಬಂದು ಈ ಒಂದು ಗೊಂದಲ ಏನಿದೆ ಜಗಳೂರು ಪಟ್ಟಣದಲ್ಲಿ ರಸ್ತೆ ಅಗಲೀಕರಣದ್ದು ಅದನ್ನ ಒಂದು ಇತಿಶ್ರೀ ಆಡ್ಲಿ ಅಂತ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮನೆ ಮಾಡ್ಕೊಳ್ತೇವೆ, ಇಲ್ಲಿಗೆ ಶಾಸಕರಿಗೂ ಮನೆ ಮಾಡ್ಕೊಳ್ತೇವೆ, ಮತ್ತೆ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರು ಮತ್ತು ಎಲ್ಲರಿಗೂ ನಾವು ಮನವಿ ಮಾಡಿಕೊಂಡು ಇವತ್ತು ಈ ಒಂದು ಬೆಂಬಲ ಏನು